ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರಣ್ಣ ಅವ್ರದ್ದು ಕೂಡ ಡೈಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 30ನೇ ತಾರೀಕು ಬಳಿಕ ಅವರು ಕೂಡ ಉಪಚುನಾವಣೆನಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ದನ್ನ ತಾವು ಕೂಡ ನೋಡ್ತೀರಿ. ಆದ್ರೆ ಒಂದು ನಮ್ಮ ಈ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಥವಾ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ JDS ನ ನಾಯಕರುಗಳು ಕೂಡ ನಾಮಿನೇಷನ್ ಫೈಲಿಂಗ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಆಮೇಲೆ ಇಲ್ಲಿ ಯಾವುದೇ ರೀತಿ ಯಾರನ್ನು ಬಿಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ಒಂದು ಆತ್ಮೀಯವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ. ಆರೋಗ್ಯಕರವಾದಂತ ಒಂದು ಸಹಕಾರವನ್ನ ಒಬ್ರಿಗೊಬ್ರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ರಾಜ್ಯದ ಹಿತದೃಷ್ಟಿಯಿಂದ ಇದು ನಮ್ಮ ಒಂದು ಜವಾಬ್ದಾರಿ ಇದೆ. ಅದನ್ನ ನಾವು ನಿರ್ವಹಿಸ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರಣ್ಣ ಅವ್ರದ್ದು ಕೂಡ ಡೈಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 30ನೇ ತಾರೀಕು ಬಳಿಕ ಅವರು ಕೂಡ ಉಪಚುನಾವಣೆನಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ದನ್ನ ತಾವು ಕೂಡ ನೋಡ್ತೀರಿ. ಆದ್ರೆ ಒಂದು ನಮ್ಮ ಈ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಥವಾ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ JDS ನ ನಾಯಕರುಗಳು ಕೂಡ ನಾಮಿನೇಷನ್ ಫೈಲಿಂಗ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಆಮೇಲೆ ಇಲ್ಲಿ ಯಾವುದೇ ರೀತಿ ಯಾರನ್ನು ಬಿಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ಒಂದು ಆತ್ಮೀಯವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ. ಆರೋಗ್ಯಕರವಾದಂತ ಒಂದು ಸಹಕಾರವನ್ನ ಒಬ್ರಿಗೊಬ್ರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ರಾಜ್ಯದ ಹಿತದೃಷ್ಟಿಯಿಂದ ಇದು ನಮ್ಮ ಒಂದು ಜವಾಬ್ದಾರಿ ಇದೆ. ಅದನ್ನ ನಾವು ನಿರ್ವಹಿಸ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರಣ್ಣ ಅವ್ರದ್ದು ಕೂಡ ಡೈಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 30ನೇ ತಾರೀಕು ಬಳಿಕ ಅವರು ಕೂಡ ಉಪಚುನಾವಣೆನಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ದನ್ನ ತಾವು ಕೂಡ ನೋಡ್ತೀರಿ. ಆದ್ರೆ ಒಂದು ನಮ್ಮ ಈ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಥವಾ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ JDS ನ ನಾಯಕರುಗಳು ಕೂಡ ನಾಮಿನೇಷನ್ ಫೈಲಿಂಗ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಆಮೇಲೆ ಇಲ್ಲಿ ಯಾವುದೇ ರೀತಿ ಯಾರನ್ನು ಬಿಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ಒಂದು ಆತ್ಮೀಯವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ. ಆರೋಗ್ಯಕರವಾದಂತ ಒಂದು ಸಹಕಾರವನ್ನ ಒಬ್ರಿಗೊಬ್ರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ರಾಜ್ಯದ ಹಿತದೃಷ್ಟಿಯಿಂದ ಇದು ನಮ್ಮ ಒಂದು ಜವಾಬ್ದಾರಿ ಇದೆ. ಅದನ್ನ ನಾವು ನಿರ್ವಹಿಸ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ.